ನೆಕ್ಸ್ಟು ಮಿರರ್ ಆಪ್ಷನ್. ಮಿರರ್ನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಮಿರರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಸೆಲೆಕ್ಟ್ ಆಬ್ಜೆಕ್ಟ್. ಓಕೆ, ದೆನ್ ಗಿವ್ ಅ ಸ್ಪೇಸ್ ಆರ್ ಎಂಟರ್. ನೆಕ್ಸ್ಟ್ ಈ ಪಾಯಿಂಟಿಂದ ಸೊ ನಿಮ್ಮ ಕರ್ಸರ್ ನೀವು ಯಾವ ಕಡೆ ಮೂವ್ ಮಾಡ್ತೀರಾ ಆ ಕಡೆ ಆಬ್ಜೆಕ್ಟ್ ಮಿರರ್ ಆಗುತ್ತೆ. ಸೊ ಮಿರರ್ ಅಂದ್ರೇನು, ನಮ್ಮ ಮುಖನ ನಾವು ಕನ್ನಡಿ ಒಳಗೆ ಯಾವ್ದು ನೋಡ್ಕೊಂಡ್ರೆ ಯಾವ ಥರ ಕಾಣುತ್ತೋ ಅದು ಮಿರರ್. ಸೊ ಇದು ಮಿರರ್. ನೆಕ್ಸ್ಟ್ ಇದರೊಳಗಡೆ ಏನೈತಿ, ಜಂಪರ್ ಆರ್ ನೆಕ್ಸ್ಟ್ ಸೆಕೆಂಡ ಫಿಲೆಟ್. ಫಿಲೆಟ್ ಅಂದ್ರೆ ರೌಂಡ್ ಕಾರ್ನರು, ಜಂಪರ್ ಅಂದ್ರೆ ಶಾರ್ಪ್ ಎಡ್ಜ್. ಓಕೆ, ಫಿಲೆಟ್ನ ಯಾವ ಥರ ಯೂಸ್ ಮಾಡೋದು, ಫಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಇಲ್ಲೇನು ಕೇಳತ್ತನವ, ಕಾರ್ನರ್ಗೆ ರೇಡಿಯಸ್ ಎಷ್ಟು ಕೊಡಬೇಕು. ಸೊ ರೇಡಿಯಸ್ನಾಗ ಆರ್ ಅಂತ ಟೈಪ್ ಮಾಡಿ ಎಂಟ್ರ್ ಕೊಡ್ರಿ. ನೆಕ್ಸ್ಟ್ ರೇಡಿಯಸ್ ಎಷ್ಟು ಬೇಕು, 3 ರೇಡಿಯಸ್. ನೆಕ್ಸ್ಟ್ ಎಂಟರ್. ಸೆಕೆಂಡ್ ಪಾಯಿಂಟ್ ಸೆಲೆಕ್ಟ್ ಮಾಡಿ 3 ರೇಡಿಯಸ್ ಇದ್ದ ಒಂದು ಕಾರ್ನರ ಫಿಲೆಟ್ ರೆಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಜಂಪರ್ ಯಾವ ಥರ ಅಂದರೆ ಫಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಇಲ್ಲೇನು ಕೇಳ್ತಾನೆ, ಡಿಸ್ಟೆನ್ಸ್, ಆ್ಯಂಗಲ್ ಆರ್ ಮೆಥಡ್ ಅಂತ ಕೇಳ್ತಾನೆ. ಸೊ ಡಿಸ್ಟೆನ್ಸ್ ಮ್ಯಾಗ ಮಾಡೋರು ಇದ್ರೆ ಡಿ ಅಂತ ಹೊಡೆದ್ರೆ ಡಿ ಹೊಡೆದೆ. ನೆಕ್ಸ್ಟ್ ಎಂಟ್ರ್ ಕೊಡಿ. ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟು ಕೊಡ್ತೀರಿ, 3 mm. ದೆನ್ ನೆಕ್ಸ್ಟ್ ಈ ಪಾಯಿಂಟ್, ಸೊ ಈ ಲೈನಿಂದ 3 mm ಡಿಸ್ಟೆನ್ಸ್ ಇದ್ದಂದ ಜಂಪರ್ ಶಾರ್ಪ್ ಎಡ್ಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನದ ಎಕ್ಸ್ಪ್ಲೋಡ್ ಅಂತ ಐತಿ. ಸೊ ಎಕ್ಸ್ಪ್ಲೋಡ್ ಯಾವ ಥರ ಯೂಸ್ ಮಾಡೋದು, ಫಾರ್ ಎಕ್ಸಾಂಪಲ್ ಇವಾಗ ಒಂದಿದೆ ರೆಕ್ಟ್ಯಾಂಗಲ್ ಐತಿ. ಸೊ ಇದು ಆಬ್ಜೆಕ್ಟ್ ಏನು ಕಾಣತೈತಿ ನಿಮಗೆ ಹೈಲೈಟ್ ಆಗತ್ತಿದ್ದು ಒಂದೈತಿ, ಎಲ್ಲ ಲೈನ್ ಕೂಡಿಸಿ ಒಂದೈತದು. ಸೊ ಅದನ್ನು ಎಕ್ಸ್ಪ್ಲೋಡ್ ಮಾಡ್ಬೇಕು ನಾವು. ಎಕ್ಸ್ಪ್ಲೋಡ್ ಅಂದ್ರೆ ಬಾಂಬ್ ಎಕ್ಸ್ಪ್ಲೋಡ್ ಮಾಡೋದು ಅಂತಾರಲ್ಲ, ಸೊ ಅದೇ ಥರ ಎಕ್ಸ್ಪ್ಲೋರ್ ಮಾಡೋದು. ಸೊ ಎಕ್ಸ್ಪ್ಲೋಡ್, ಸೆಲೆಕ್ಟ್ ದ ಆಬ್ಜೆಕ್ಟ್. ನೆಕ್ಸ್ಟ್ ಗಿವ್ ಸ್ಪೇಸ್ ಆರ್ ಎಂಟರ್. ಸೊ ಇವಾಗ ಏನಾಯ್ತದು, ಪ್ರತಿಯೊಂದು ಲೈನು ಬೇರೆದಾಯ್ತು. ಓಕೆ, ನೋಡ್ರಿ, ಇದು ಲೈನ್ ಬೇರೆ, ಇದು ಲೈನ್ ಬೇರೆ, ಇದು ಲೈನ್ ಬೇರೆ, ಇದಕ್ಕೆ ಎಕ್ಸ್ಪ್ಲೋಡ್ ಅಂತಾರೆ. ನೆಕ್ಸ್ಟ್ ಇದರೊಳಗಡೆ ಏನೈತಿ, ಸ್ಟ್ರೆಚ್ ಯಾವ ಥರ ಯೂಸ್ ಮಾಡಬೇಕು ನೋಡೋಣ. ಸೊ ಇದರೊಳಗಡೆ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಪೆಸಿಫೈ ದ ಕಾರ್ನರ್ ಪಾಯಿಂಟ್ನಿಂದ ನೀವು ಹೊರಗೆ ಮೌಸ್ ಒಳಗಡೆ ತಂದ್ರೆ ಹೊರಗೆ ಸ್ಟ್ರೆಚ್ ಆಗತ್ತೆ, ಒಳಗೆ ತಂದ್ರೆ ಒಳಗೆ ಅಥವಾ ಹೊರಗೆ ಯಾವ್ದು ಬೇಕಾದ್ರೆ ನೀವು ಎಕ್ಸ್ಟೆನ್ಷನ್ನ ಮಾಡ್ಕೋಬೋದು. ಹೌದಾ, ಈಗ ಹೊರಗೆ ಕ್ಲಿಕ್ ಮಾಡಿ ಡೈಮೆನ್ಷನ್ನ ನೀವು ಎಷ್ಟು ಬೇಕಷ್ಟು ಕೊಡ್ಬೋದು. ಸೊ ಅದು ಸ್ಮಾಲ್ ಇದ್ದಿದ್ದ ಲಾರ್ಜ್ ಸ್ಕೇಲ್ಗೆ ಸ್ಟ್ರೆಚ್ ಆಯಿತು, ಎಕ್ಸ್ಟೆಂಡ್ ಆಯಿತು, ಅದು ಸ್ಕೇಲ್. ಸೊ ಇದನ್ನು ದೊಡ್ಡದಿದ್ದದನ್ನು ಸಣ್ಣದಿದ್ದದನ್ನು ದೊಡ್ಡ ಮಾಡ್ಬೋದು. ಅದು ಸ್ಕೇಲ್ನ ನಿಮಗೆ ಯಾವ ಥರ ಬೇಕು ಅದನ್ನ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ಕೇಲ್ ಆದ ತಕ್ಷಣ ಅಪ್ಸೆಟ್. ಸೊ ಈ ಅಪ್ಸೆಟ್ ಯಾವ ಥರ ವರ್ಕ್ ಆಗುತ್ತಂದ್ರೆ, ಪಾಯಿಂಟ್ ಮಿಡ್ ಪಾಯಿಂಟ್ ಡಿಸ್ಟೆನ್ಸ್ ಕೊಡುವ. ಓಕೆ, ಸ್ಕೇಲ್ ಆದ ತಕ್ಷಣ ಆಪ್ಸೆಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಮಿಡ್ ಪಾಯಿಂಟ್ ಅಥವಾ ಯಾವ ಪಾಯಿಂಟ್ ಬೇಕು ಆ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಥ್ರೂ ನಿಮಗೆ ಡಿಸ್ಟೆನ್ಸ್ ಸೆಟ್ ಮಾಡಿ. ನಾವು 2 ಕೊಟ್ಟಂದ್ರೆ ಆಪ್ಸೆಟ್ ಸೆಲೆಕ್ಟ್ ಮಾಡಿ ಅಲ್ಲಿ ಬಿಟ್ಟು ಅಂದ್ರೆ ಇಲ್ಲಿಂದ ಇಲ್ಲಿಗೆ 2 ಡಿಸ್ಟೆನ್ಸ್ ಇದ್ದಿದ್ದ ಒಂದು ರೆಕ್ಟ್ಯಾಂಗಲ್ ಅಥವಾ ನಿಮ್ಮ ವರ್ಕ್ ಏರಿಯಾ ರೆಡಿ ಆಗುತ್ತೆ. ಇದು ಆಪ್ಸೆಟ್. ಇಷ್ಟು ನಿಮಗೆ ಬೇಸಿಕ್ AutoCAD ಅಲ್ಲಿ ಬೇಕಾಗುವಂಥ ಮಾಡಿಫೈ ಕಮೆಂಟ್ಸ್. ಸೊ ಇದರೊಳಗಡೆ ನಾನು ಯಾವುದು ಬಿಟ್ಟೆ